DCM ಹೋಗಿರ್ತಕ್ಕಂಥದ್ದು ಮೇಕದಾಟು ಮತ್ತು ಮಹದಾಯಿಗೆ ಕ್ಲಿಯರೆನ್ಸ್ ಕೊಡೋದು ಕೇಳಲಿಕ್ಕೆ ಹೋಗಿ ಈಗಾಗಲೇ ಪರಿಸರ ಮಂತ್ರಿಗಳಿಗೆ ಯಾದವ್ಗೆ ಮೊನ್ನೆ ಭೇಟಿಯಾಗಿದ್ದರು ಅವರು. ಅದಾದ ನಂತರ ಅವರು ಇನ್ಚಾರ್ಜ್ ಸಹಿತ ಇದ್ದರು, ಅಬ್ಸರ್ವರ್ ಆಗಿದ್ದರು DCM ಅವರಲ್ಲಿ ಜಾರ್ಖಂಡ್ನಲ್ಲಿ. ಅವರು ಅವತ್ತು ಸ್ವೇರಿಂಗ್ ಸೆರೆಮನಿ ಇರೋದ್ರಿಂದ ಅವರು 2 ದಿವಸ ಮೊದಲು ಹೋಗಿದ್ದರು ಮುಖ್ಯಮಂತ್ರಿಗಳು ಹೇಳಿ. ಈಗ CWC ಮೀಟಿಂಗ್ ಇರೋದ್ರಿಂದ ಮಾತ್ರ CM ಅವರು ರಾತ್ರಿ ಲೇಟಾಗಿ ನಿನ್ನೆ 7-8 ಗಂಟೆಗೆ ಬಿಟ್ಟಿದ್ದು ರಾತ್ರಿ. ಇವತ್ತು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಲಿಕ್ಕೆ ಲಾಸ್ಟ್ ಟೈಮ್ ಹೋದಾಗ ಪ್ರಧಾನಮಂತ್ರಿಯವರು ಬೇರೆ ವಿದೇಶಗಳಿಗೆ ಹೋಗಿದ್ದರು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಾತ್ರ ಭೇಟಿಯಾಗಿ ಬಂದಿದ್ದರು. ಪ್ರಧಾನಮಂತ್ರಿ ಭೇಟಿಯಾಗಬೇಕಾದ್ರೆ ಮೊದಲೇ ಅವ್ರಿಗೆ ಟೈಮ್ ಕೇಳಿದರು. ಇವತ್ತು ಟೈಮ್ ಸಿಕ್ಕದ. ಮುಖ್ಯವಾಗಿ ರಾಜ್ಯದ ಪರಿಸ್ಥಿತಿ, ರಾಜ್ಯಕ್ಕೆ ಆಗ್ತಾಯಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆಗುವಂಥ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಲು ಅಂತೇಳಿ ರಿಕ್ವೆಸ್ಟ್ ಮಾಡಲಿಕ್ಕೆ ಪ್ರಧಾನಮಂತ್ರಿ ಇವತ್ತು ಭೇಟಿಯಾಗ್ಯಾರೆ. ಅತಿ ಮುಖ್ಯವಾಗಿರ್ತಕ್ಕಂಥ ನಮ್ಮದು 6 ಗಂಟೆಗೆ ನಮ್ಮ CWC ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡ್ಯಾರೆ. ಪ್ರಿಯಾಂಕಾ ಗಾಂಧಿಯವರು ಆರಿಸಿ ಬಂದಿರೋದ್ರಿಂದ ಅವ್ರಿಗೆ ಒಂದು ಹೋಗಿ ಭೇಟಿಯಾಗಿ ಬಂದ. ಎಕ್ಸೆಪ್ಟ್ ಇದ್ರ ಬಿಟ್ಟರೆ ಯಾವುದೇ ರಾಜಕೀಯ ಇದೇನೂ ಇರಲಿಲ್ಲ ಅವ್ರಿಗೆ. ಸಂಪುಟ ಪುನರ್ರಚನೆ ಮಾತು ಕೇಳಿ ಬರ್ತಾರೆ ನೋಡಿ, ಅದು ಜನರಲ್ಲಾಗಿ ಮಾತಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಹೇಳಿದಾರಾ? PCC ಪ್ರೆಸಿಡೆಂಟ್ ಹೇಳಿದ? ಇಬ್ಬರೂ ಹೇಳಿಲ್ಲ. PCC ಪ್ರೆಸಿಡೆಂಟ್ ಅವತ್ತು ಹೇಳಿದ್ರೆ ನಾವು ಎಲ್ಲರೂ ಇದ್ವಿ. ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಏನು ಮಂಡಲ ನಮ್ಮ ಕಾರ್ಪೊರೇಷನ್ಸ್ ಬೋರ್ಡ್ಸ್ಗೆ ನಾವು ಏನು ಮಾಡಿದ್ವಿ, ಈಗ ಅವ್ರು 2 ವರ್ಷ ತನಕ ಇರ್ತಾರೆ. 2 ವರ್ಷ ಆದಮೇಲೆ ರಾಜೀನಾಮೆ ಮಾಡ್ತಾರೆ. ಇನ್ನೊಂದು ಬ್ಯಾಚಿಗೆ ಮತ್ತೆ 2 ವರ್ಷ ಆದ ಕೂಡ ಮಾಡ್ತೀವಿ. 4 ವರ್ಷದಲ್ಲಿ 2 ಬ್ಯಾಚ್ ಆಗ್ತಾವಂತ ಮಾತನ್ನು ಹೇಳಿದರು. ಅದು ಯಾರೋ TVನವ್ರು ಹೊಡೆದ್ರು, ಮಂತ್ರಿಗಳು ಬರೋದು. ಎಲ್ಲೂ ಏನಿಲ್ಲ. ಬಟ್ ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವತ್ತು ಅದು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಅನುಗುಣವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ನಾವು ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಪಾರ್ಟಿಯಲ್ಲಿದೆ. ಅದು ಇವತ್ತು ಆ್ಯಸ್ ಇಟ್ ಈಸ್ ಆಗಿ ಅಂಥ ಪರಿಸ್ಥಿತಿ ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಿಗಮ ಮಂಡಳಿ ಚೇಂಜ್ ಆಗುತ್ತೆ ಸರ್? ನಿಗಮ ಮಂಡಳಿಗಳು ಚೇಂಜ್ ಆಗುತ್ತೆ. ಅದು 2 ವರ್ಷ ಅಂತ ಹೇಳೇ ಕೊಟ್ಟಿದ್ದಾರೆ ಅವ್ರಿಗೆ. ಎಲ್ಲ 4 ವರ್ಷ ಟೈಮ್ ಸಿಗ್ತೀಗ. ಈಗಾಗಲೇ ಆಲ್ ಚೇರ್ಮನ್ಸ್ ಮಾಡಿದ್ದಾರೆ. 2 ವರ್ಷ ಟೈಮ್ ಕೊಟ್ಟಾರೆ. ಮತ್ತೆ 2 ವರ್ಷಕ್ಕೆ ಇನ್ನೊಂದು ಬ್ಯಾಚ್ ಆಗ್ತದೆ. ಈ ಮೆಂಬರ್ಸನ್ನ ಈಗ ಸೆಷನ್ ಟೈಮ್ ಆದ್ಕೊಳ್ಳೆ ಸೆಷನ್ ಮೊದಲೇ ಮಾಡ್ಬೋದು. ಈಗ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ಅದು ಕಮಿಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ. ಅವ್ರು ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲ MLAಗಳಿಗೆ 3 ಹೆಸರುಗಳು ಕೇಳಿದ್ದಾರೆ. ಅದರಲ್ಲಿ SC ST ಲೇಡೀಸು ಜಿಲ್ಲಾಧ್ಯಕ್ಷರಿಗೂ ಕೇಳಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು 10 ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯವ್ರು MP ಇದ್ದರೆ MP ಕೇಳಿದ್ದಾರೆ. ಸೋತ ಅಭ್ಯರ್ಥಿಗಳಿದ್ರೆ ಸೋತ ಅಭ್ಯರ್ಥಿಗಳು ಕೇಳಿ ಈ ರೀತಿಯಾಗಿ ಎಲ್ಲ ಸಂಗ್ರಹಣೆ ಮಾಡಿ ಸಾಮಾಜಿಕ ನ್ಯಾಯದ ಜೊತೆಯಲ್ಲಿ ಮೆಂಬರ್ಗಳು ಮಾಡ್ತಕ್ಕಂಥ ಅಲ್ಲಿ 700ರಿಂದ 800 ಮೆಂಬರ್ ಆಗ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸು ಅದನ್ನು ರೆಡಿ ಆದ ಲಿಸ್ಟು ಏನೇ ಮೂಮೆಂಟ್ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಸೇರಿ ಅದನ್ನು ಅನೌನ್ಸ್ ಮಾಡ್ಬೋದು. DCM ಹೋಗಿರ್ತಕ್ಕಂಥದ್ದು ಮೇಕದಾಟು ಮತ್ತು ಮಹದಾಯಿಗೆ ಕ್ಲಿಯರೆನ್ಸ್ ಕೊಡೋದು ಕೇಳಲಿಕ್ಕೆ ಹೋಗಿ ಈಗಾಗಲೇ ಪರಿಸರ ಮಂತ್ರಿಗಳಿಗೆ ಯಾದವ್ಗೆ ಮೊನ್ನೆ ಭೇಟಿಯಾಗಿದ್ದರು ಅವರು. ಅದಾದ ನಂತರ ಅವರು ಇನ್ಚಾರ್ಜ್ ಸಹಿತ ಇದ್ದರು, ಅಬ್ಸರ್ವರ್ ಆಗಿದ್ದರು DCM ಅವರಲ್ಲಿ ಜಾರ್ಖಂಡ್ನಲ್ಲಿ. ಅವರು ಅವತ್ತು ಸ್ವೇರಿಂಗ್ ಸೆರೆಮನಿ ಇರೋದ್ರಿಂದ ಅವರು 2 ದಿವಸ ಮೊದಲು ಹೋಗಿದ್ದರು ಮುಖ್ಯಮಂತ್ರಿಗಳು ಹೇಳಿ. ಈಗ CWC ಮೀಟಿಂಗ್ ಇರೋದ್ರಿಂದ ಮಾತ್ರ CM ಅವರು ರಾತ್ರಿ ಲೇಟಾಗಿ ನಿನ್ನೆ 7-8 ಗಂಟೆಗೆ ಬಿಟ್ಟಿದ್ದು ರಾತ್ರಿ. ಇವತ್ತು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಲಿಕ್ಕೆ ಲಾಸ್ಟ್ ಟೈಮ್ ಹೋದಾಗ ಪ್ರಧಾನಮಂತ್ರಿಯವರು ಬೇರೆ ವಿದೇಶಗಳಿಗೆ ಹೋಗಿದ್ದರು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಾತ್ರ ಭೇಟಿಯಾಗಿ ಬಂದಿದ್ದರು. ಪ್ರಧಾನಮಂತ್ರಿ ಭೇಟಿಯಾಗಬೇಕಾದ್ರೆ ಮೊದಲೇ ಅವ್ರಿಗೆ ಟೈಮ್ ಕೇಳಿದರು. ಇವತ್ತು ಟೈಮ್ ಸಿಕ್ಕದ. ಮುಖ್ಯವಾಗಿ ರಾಜ್ಯದ ಪರಿಸ್ಥಿತಿ, ರಾಜ್ಯಕ್ಕೆ ಆಗ್ತಾಯಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆಗುವಂಥ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಲು ಅಂತೇಳಿ ರಿಕ್ವೆಸ್ಟ್ ಮಾಡಲಿಕ್ಕೆ ಪ್ರಧಾನಮಂತ್ರಿ ಇವತ್ತು ಭೇಟಿಯಾಗ್ಯಾರೆ. ಅತಿ ಮುಖ್ಯವಾಗಿರ್ತಕ್ಕಂಥ ನಮ್ಮದು 6 ಗಂಟೆಗೆ ನಮ್ಮ CWC ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡ್ಯಾರೆ. ಪ್ರಿಯಾಂಕಾ ಗಾಂಧಿಯವರು ಆರಿಸಿ ಬಂದಿರೋದ್ರಿಂದ ಅವ್ರಿಗೆ ಒಂದು ಹೋಗಿ ಭೇಟಿಯಾಗಿ ಬಂದ. ಎಕ್ಸೆಪ್ಟ್ ಇದ್ರ ಬಿಟ್ಟರೆ ಯಾವುದೇ ರಾಜಕೀಯ ಇದೇನೂ ಇರಲಿಲ್ಲ ಅವ್ರಿಗೆ. ಸಂಪುಟ ಪುನರ್ರಚನೆ ಮಾತು ಕೇಳಿ ಬರ್ತಾರೆ ನೋಡಿ, ಅದು ಜನರಲ್ಲಾಗಿ ಮಾತಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಹೇಳಿದಾರಾ? PCC ಪ್ರೆಸಿಡೆಂಟ್ ಹೇಳಿದ? ಇಬ್ಬರೂ ಹೇಳಿಲ್ಲ. PCC ಪ್ರೆಸಿಡೆಂಟ್ ಅವತ್ತು ಹೇಳಿದ್ರೆ ನಾವು ಎಲ್ಲರೂ ಇದ್ವಿ. ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಏನು ಮಂಡಲ ನಮ್ಮ ಕಾರ್ಪೊರೇಷನ್ಸ್ ಬೋರ್ಡ್ಸ್ಗೆ ನಾವು ಏನು ಮಾಡಿದ್ವಿ, ಈಗ ಅವ್ರು 2 ವರ್ಷ ತನಕ ಇರ್ತಾರೆ. 2 ವರ್ಷ ಆದಮೇಲೆ ರಾಜೀನಾಮೆ ಮಾಡ್ತಾರೆ. ಇನ್ನೊಂದು ಬ್ಯಾಚಿಗೆ ಮತ್ತೆ 2 ವರ್ಷ ಆದ ಕೂಡ ಮಾಡ್ತೀವಿ. 4 ವರ್ಷದಲ್ಲಿ 2 ಬ್ಯಾಚ್ ಆಗ್ತಾವಂತ ಮಾತನ್ನು ಹೇಳಿದರು. ಅದು ಯಾರೋ TVನವ್ರು ಹೊಡೆದ್ರು, ಮಂತ್ರಿಗಳು ಬರೋದು. ಎಲ್ಲೂ ಏನಿಲ್ಲ. ಬಟ್ ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವತ್ತು ಅದು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಅನುಗುಣವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ನಾವು ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಪಾರ್ಟಿಯಲ್ಲಿದೆ. ಅದು ಇವತ್ತು ಆ್ಯಸ್ ಇಟ್ ಈಸ್ ಆಗಿ ಅಂಥ ಪರಿಸ್ಥಿತಿ ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಿಗಮ ಮಂಡಳಿ ಚೇಂಜ್ ಆಗುತ್ತೆ ಸರ್? ನಿಗಮ ಮಂಡಳಿಗಳು ಚೇಂಜ್ ಆಗುತ್ತೆ. ಅದು 2 ವರ್ಷ ಅಂತ ಹೇಳೇ ಕೊಟ್ಟಿದ್ದಾರೆ ಅವ್ರಿಗೆ. ಎಲ್ಲ 4 ವರ್ಷ ಟೈಮ್ ಸಿಗ್ತೀಗ. ಈಗಾಗಲೇ ಆಲ್ ಚೇರ್ಮನ್ಸ್ ಮಾಡಿದ್ದಾರೆ. 2 ವರ್ಷ ಟೈಮ್ ಕೊಟ್ಟಾರೆ. ಮತ್ತೆ 2 ವರ್ಷಕ್ಕೆ ಇನ್ನೊಂದು ಬ್ಯಾಚ್ ಆಗ್ತದೆ. ಈ ಮೆಂಬರ್ಸನ್ನ ಈಗ ಸೆಷನ್ ಟೈಮ್ ಆದ್ಕೊಳ್ಳೆ ಸೆಷನ್ ಮೊದಲೇ ಮಾಡ್ಬೋದು. ಈಗ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ಅದು ಕಮಿಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ. ಅವ್ರು ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲ MLAಗಳಿಗೆ 3 ಹೆಸರುಗಳು ಕೇಳಿದ್ದಾರೆ. ಅದರಲ್ಲಿ SC ST ಲೇಡೀಸು ಜಿಲ್ಲಾಧ್ಯಕ್ಷರಿಗೂ ಕೇಳಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು 10 ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯವ್ರು MP ಇದ್ದರೆ MP ಕೇಳಿದ್ದಾರೆ. ಸೋತ ಅಭ್ಯರ್ಥಿಗಳಿದ್ರೆ ಸೋತ ಅಭ್ಯರ್ಥಿಗಳು ಕೇಳಿ ಈ ರೀತಿಯಾಗಿ ಎಲ್ಲ ಸಂಗ್ರಹಣೆ ಮಾಡಿ ಸಾಮಾಜಿಕ ನ್ಯಾಯದ ಜೊತೆಯಲ್ಲಿ ಮೆಂಬರ್ಗಳು ಮಾಡ್ತಕ್ಕಂಥ ಅಲ್ಲಿ 700ರಿಂದ 800 ಮೆಂಬರ್ ಆಗ್ತಾರೆ.
ಬೋರ್ಡ್ ಆಫ್ ಡೈರೆಕ್ಟರ್ಸು ಅದನ್ನು ರೆಡಿಯಾದ ಲಿಸ್ಟು ಏನೇ ಮೂಮೆಂಟ್ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಸೇರಿ ಅದನ್ನು ಅನೌನ್ಸ್ ಮಾಡ್ಬೋದು. DCM ಹೋಗಿರ್ತಕ್ಕಂಥದ್ದು ಮೇಕದಾಟು ಮತ್ತು ಮಹದಾಯಿಗೆ ಕ್ಲಿಯರೆನ್ಸ್ ಕೊಡೋದು ಕೇಳಲಿಕ್ಕೆ ಹೋಗಿ ಈಗಾಗಲೇ ಪರಿಸರ ಮಂತ್ರಿಗಳಿಗೆ ಯಾದವ್ಗೆ ಮೊನ್ನೆ ಭೇಟಿಯಾಗಿದ್ದರು ಅವರು. ಅದಾದ ನಂತರ ಅವರು ಇನ್ಚಾರ್ಜ್ ಸಹಿತ ಇದ್ದರು, ಅಬ್ಸರ್ವರ್ ಆಗಿದ್ದರು DCM ಅವರಲ್ಲಿ ಜಾರ್ಖಂಡ್ನಲ್ಲಿ. ಅವರು ಅವತ್ತು ಸ್ವೇರಿಂಗ್ ಸೆರೆಮನಿ ಇರೋದ್ರಿಂದ ಅವರು 2 ದಿವಸ ಮೊದಲು ಹೋಗಿದ್ದರು ಮುಖ್ಯಮಂತ್ರಿಗಳು ಹೇಳಿ. ಈಗ CWC ಮೀಟಿಂಗ್ ಇರೋದ್ರಿಂದ ಮಾತ್ರ CM ಅವರು ರಾತ್ರಿ ಲೇಟಾಗಿ ನಿನ್ನೆ 7-8 ಗಂಟೆಗೆ ಬಿಟ್ಟಿದ್ದು ರಾತ್ರಿ. ಇವತ್ತು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಲಿಕ್ಕೆ ಲಾಸ್ಟ್ ಟೈಮ್ ಹೋದಾಗ ಪ್ರಧಾನಮಂತ್ರಿಯವರು ಬೇರೆ ವಿದೇಶಗಳಿಗೆ ಹೋಗಿದ್ದರು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಾತ್ರ ಭೇಟಿಯಾಗಿ ಬಂದಿದ್ದರು. ಪ್ರಧಾನಮಂತ್ರಿ ಭೇಟಿಯಾಗಬೇಕಾದ್ರೆ ಮೊದಲೇ ಅವ್ರಿಗೆ ಟೈಮ್ ಕೇಳಿದರು. ಇವತ್ತು ಟೈಮ್ ಸಿಕ್ಕದ. ಮುಖ್ಯವಾಗಿ ರಾಜ್ಯದ ಪರಿಸ್ಥಿತಿ, ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಆಗುವಂಥ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಲು ಅಂತೇಳಿ ರಿಕ್ವೆಸ್ಟ್ ಮಾಡಲಿಕ್ಕೆ ಪ್ರಧಾನಮಂತ್ರಿ ಇವತ್ತು ಭೇಟಿಯಾಗ್ಯಾರ. ಅತಿ ಮುಖ್ಯವಾಗಿರ್ತಕ್ಕಂಥ 2 ಗಂಟೆಗೆ ನಮ್ಮ CWC ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡ್ಯಾರ. ಪ್ರಿಯಾಂಕಾ ಗಾಂಧಿಯವರು ಆರಿಸಿ ಬಂದಿರೋದ್ರಿಂದ ಅವ್ರಿಗೆ ಒಂದು ಹೋಗಿ ಭೇಟಿಯಾಗಿ ಬಂದ. ಎಕ್ಸೆಪ್ಟ್ ಇದ್ರ ಬಿಟ್ಟರೆ ಯಾವುದೇ ರಾಜಕೀಯ ಇದೇನೂ ಇರಲಿಲ್ಲ ಅವ್ರಿಗೆ. ಸಂಪುಟ ಪುನರಚನೆ ಮಾತು ಕೇಳಿ ಬರ್ತಾರೆ ನೋಡಿ, ಅದು ಜನರಲ್ಲಾಗಿ ಮಾತಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಹೇಳಿದಾರಾ, PCC ಪ್ರೆಸಿಡೆಂಟ್ ಹೇಳಿದ, ಇಬ್ಬರೂ ಹೇಳಿಲ್ಲ. PCC ಪ್ರೆಸಿಡೆಂಟ್ ಅವತ್ತು ಹೇಳಿದ್ರೆ ನಾವು ಎಲ್ಲರೂ ಇದ್ವಿ. ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಏನು ಮಂಡಲ ನಮ್ಮ ಕಾರ್ಪೊರೇಷನ್ಸ್ ಬೋರ್ಡ್ಸ್ಗೆ ನಾವು ಏನು ಮಾಡಿದ್ವಿ ಈಗ, ಅವ್ರು 2 ವರ್ಷ ತನಕ ಇರ್ತಾರೆ. 2 ವರ್ಷ ಆದಮೇಲೆ ರಾಜೀನಾಮೆ ಮಾಡ್ತಾರೆ. ಇನ್ನೊಂದು ಬ್ಯಾಚಿಗೆ ಮತ್ತೆ 2 ವರ್ಷ ಆದ ಕೂಡಲೇ ಮಾಡ್ತೀವಿ. 4 ವರ್ಷದಲ್ಲಿ 2 ಬ್ಯಾಚ್ ಆಗ್ತಾವೆ ಅಂತ ಮಾತನ್ನು ಹೇಳಿದರು. ಅದು ಯಾರೋ TVನವ್ರು ಹೊಡೆದ್ರು, ಮಂತ್ರಿಗಳು ಬರೋದು. ಎಲ್ಲೂ ಏನಿಲ್ಲ. ಬಟ್ ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವತ್ತು ಅದು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಅನುಗುಣವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ನಾವು ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಪಾರ್ಟಿಯಲ್ಲಿದೆ. ಅದು ಇವತ್ತು ಆ್ಯಸ್ ಇಟ್ ಈಸ್ ಆಗಿ ಅಂಥ ಪರಿಸ್ಥಿತಿ ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಿಗಮ ಮಂಡಳಿ ಚೇಂಜ್ ಆಗುತ್ತೆ ಸರ್, ನಿಗಮ ಮಂಡಳಿಗಳು ಚೇಂಜ್ ಆಗುತ್ತೆ. ಅದು 2 ವರ್ಷ ಅಂತ ಹೇಳೇ ಕೊಟ್ಟಿದ್ದಾರೆ ಅವ್ರಿಗೆಲ್ಲ. 4 ವರ್ಷ ಟೈಮ್ ಸಿಗ್ತೀಗ. ಈಗಾಗಲೇ ಆಲ್ ಚೇರ್ಮನ್ಸ್ ಮಾಡಿದ್ದಾರೆ. 2 ವರ್ಷ ಟೈಮ್ ಕೊಟ್ಟಾರೆ. ಮತ್ತೆ 2 ವರ್ಷಕ್ಕೆ ಇನ್ನೊಂದು ಬ್ಯಾಚ್ ಆಗ್ತದೆ. ಈ ಮೆಂಬರ್ಸನ್ನ ಈಗ ಸೆಷನ್ ಟೈಮ್ ಆದ್ಕೊಳ್ಳೆ ಸೆಷನ್ ಮೊದಲೇ ಮಾಡ್ಬೋದು. ಈಗ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ, ಒಂದು ಕಮಿಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ. ಅವ್ರು ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲ MLAಗಳಿಗೆ 3 ಹೆಸರುಗಳು ಕೇಳಿದ್ದಾರೆ. ಅದರಲ್ಲಿ SC ST ಲೇಡೀಸು ಜಿಲ್ಲಾಧ್ಯಕ್ಷರಿಗೂ ಕೇಳಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು 10 ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯವ್ರು MP ಇದ್ದರೆ MP ಕೇಳಿದ್ದಾರೆ. ಸೋತ ಅಭ್ಯರ್ಥಿಗಳಿದ್ರೆ ಸೋತ ಅಭ್ಯರ್ಥಿಗಳು ಕೇಳಿ ಈ ರೀತಿಯಾಗಿ ಎಲ್ಲ ಸಂಗ್ರಹಣೆ ಮಾಡಿ ಸಾಮಾಜಿಕ ನ್ಯಾಯದ ಜೊತೆಯಲ್ಲಿ ಮೆಂಬರ್ಗಳು ಮಾಡ್ತಕ್ಕಂಥ ಈಗಾಗಲೇ 700ರಿಂದ 800 ಮೆಂಬರ್ ಆಗ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸು ಅದನ್ನು ರೆಡಿಯಾದ ಲಿಸ್ಟು ಏನೇ ಮೂಮೆಂಟ್ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಸೇರಿ ಅದನ್ನು ಅನೌನ್ಸ್ ಮಾಡ್ಬೋದು. DCM ಹೋಗಿರ್ತಕ್ಕಂಥದ್ದು ಮೇಕದಾಟು ಮತ್ತು ಮಹದಾಯಿಗೆ ಕ್ಲಿಯರೆನ್ಸ್ ಕೊಡೋದು ಕೇಳಲಿಕ್ಕೆ ಹೋಗಿ ಈಗಾಗಲೇ ಪರಿಸರ ಮಂತ್ರಿಗಳಿಗೆ ಯಾದವ್ಗೆ ಮೊನ್ನೆ ಭೇಟಿಯಾಗಿದ್ದರು ಅವರು. ಅದಾದ ನಂತರ ಅವರು ಇನ್ಚಾರ್ಜ್ ಸಹಿತ ಇದ್ದರು, ಅಬ್ಸರ್ವರ್ ಆಗಿದ್ದರು DCM ಅವರಲ್ಲಿ ಜಾರ್ಖಂಡ್ನಲ್ಲಿ. ಅವರು ಅವತ್ತು ಸ್ವೇರಿಂಗ್ ಸೆರೆಮನಿ ಇರೋದ್ರಿಂದ ಅವರು 2 ದಿವಸ ಮೊದಲು ಹೋಗಿದ್ದರು ಮುಖ್ಯಮಂತ್ರಿಗಳು ಹೇಳಿ. ಈಗ CWC ಮೀಟಿಂಗ್ ಇರೋದ್ರಿಂದ ಮಾತ್ರ CM ಅವರು ರಾತ್ರಿ ಲೇಟಾಗಿ ನಿನ್ನೆ 7-8 ಗಂಟೆಗೆ ಬಿಟ್ಟಿದ್ದು ರಾತ್ರಿ. ಇವತ್ತು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಲಿಕ್ಕೆ ಲಾಸ್ಟ್ ಟೈಮ್ ಹೋದಾಗ ಪ್ರಧಾನಮಂತ್ರಿಯವರು ಬೇರೆ ವಿದೇಶಗಳಿಗೆ ಹೋಗಿದ್ದರು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಾತ್ರ ಭೇಟಿಯಾಗಿ ಬಂದಿದ್ದರು. ಪ್ರಧಾನಮಂತ್ರಿ ಭೇಟಿಯಾಗಬೇಕಾದ್ರೆ ಮೊದಲೇ ಅವ್ರಿಗೆ ಟೈಮ್ ಕೇಳಿದರು. ಇವತ್ತು ಟೈಮ್ ಸಿಕ್ಕದ. ಮುಖ್ಯವಾಗಿ ರಾಜ್ಯದ ಪರಿಸ್ಥಿತಿ, ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಆಗುವಂಥ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಲು ಅಂತೇಳಿ ರಿಕ್ವೆಸ್ಟ್ ಮಾಡಲಿಕ್ಕೆ ಪ್ರಧಾನಮಂತ್ರಿ ಇವತ್ತು ಭೇಟಿಯಾಗ್ಯಾರ. ಅತಿ ಮುಖ್ಯವಾಗಿರ್ತಕ್ಕಂಥ 2 ಗಂಟೆಗೆ ನಮ್ಮ CWC ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡ್ಯಾರ. ಪ್ರಿಯಾಂಕಾ ಗಾಂಧಿಯವರು ಆರಿಸಿ ಬಂದಿರೋದ್ರಿಂದ ಅವ್ರಿಗೆ ಒಂದು ಹೋಗಿ ಭೇಟಿಯಾಗಿ ಬಂದ. ಎಕ್ಸೆಪ್ಟ್ ಇದ್ರ ಬಿಟ್ಟರೆ ಯಾವುದೇ ರಾಜಕೀಯ ಇದೇನೂ ಇರಲಿಲ್ಲ ಅವ್ರಿಗೆ. ಸಂಪುಟ ಪುನರಚನೆ ಮಾತು ಕೇಳಿ ಬರ್ತಾರೆ ನೋಡಿ, ಅದು ಜನರಲ್ಲಾಗಿ ಮಾತಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಹೇಳಿದಾರಾ, PCC ಪ್ರೆಸಿಡೆಂಟ್ ಹೇಳಿದ, ಇಬ್ಬರೂ ಹೇಳಿಲ್ಲ. PCC ಪ್ರೆಸಿಡೆಂಟ್ ಅವತ್ತು ಹೇಳಿದ್ರೆ ನಾವು ಎಲ್ಲರೂ ಇದ್ವಿ. ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಏನು ಮಂಡಲ ನಮ್ಮ ಕಾರ್ಪೊರೇಷನ್ಸ್ ಬೋರ್ಡ್ಸ್ಗೆ ನಾವು ಏನು ಮಾಡಿದ್ವಿ ಈಗ, ಅವ್ರು 2 ವರ್ಷ ತನಕ ಇರ್ತಾರೆ. 2 ವರ್ಷ ಆದಮೇಲೆ ರಾಜೀನಾಮೆ ಮಾಡ್ತಾರೆ. ಇನ್ನೊಂದು ಬ್ಯಾಚಿಗೆ ಮತ್ತೆ 2 ವರ್ಷ ಆದ ಕೂಡಲೇ ಮಾಡ್ತೀವಿ. 4 ವರ್ಷದಲ್ಲಿ 2 ಬ್ಯಾಚ್ ಆಗ್ತಾವೆ ಅಂತ ಮಾತನ್ನು ಹೇಳಿದರು. ಅದು ಯಾರೋ TVನವ್ರು ಹೊಡೆದ್ರು, ಮಂತ್ರಿಗಳು ಬರೋದು. ಎಲ್ಲೂ ಏನಿಲ್ಲ. ಬಟ್ ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವತ್ತು ಅದು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಅನುಗುಣವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ನಾವು ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಪಾರ್ಟಿಯಲ್ಲಿದೆ. ಅದು ಇವತ್ತು ಆ್ಯಸ್ ಇಟ್ ಈಸ್ ಆಗಿ ಅಂಥ ಪರಿಸ್ಥಿತಿ ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಿಗಮ ಮಂಡಳಿ ಚೇಂಜ್ ಆಗುತ್ತೆ ಸರ್, ನಿಗಮ ಮಂಡಳಿಗಳು ಚೇಂಜ್ ಆಗುತ್ತೆ. ಅದು 2 ವರ್ಷ ಅಂತ ಹೇಳೇ ಕೊಟ್ಟಿದ್ದಾರೆ ಅವ್ರಿಗೆಲ್ಲ. 4 ವರ್ಷ ಟೈಮ್ ಸಿಗ್ತೀಗ. ಈಗಾಗಲೇ ಆಲ್ ಚೇರ್ಮನ್ಸ್ ಮಾಡಿದ್ದಾರೆ. 2 ವರ್ಷ ಟೈಮ್ ಕೊಟ್ಟಾರೆ. ಮತ್ತೆ 2 ವರ್ಷಕ್ಕೆ ಇನ್ನೊಂದು ಬ್ಯಾಚ್ ಆಗ್ತದೆ. ಈ ಮೆಂಬರ್ಸನ್ನ ಈಗ ಸೆಷನ್ ಟೈಮ್ ಆದ್ಕೊಳ್ಳೆ ಸೆಷನ್ ಮೊದಲೇ ಮಾಡ್ಬೋದು. ಈಗ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ, ಒಂದು ಕಮಿಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ. ಅವ್ರು ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲ MLAಗಳಿಗೆ 3 ಹೆಸರುಗಳು ಕೇಳಿದ್ದಾರೆ.
ಅದರಲ್ಲಿ SC ST ಲೇಡೀಸು ಜಿಲ್ಲಾಧ್ಯಕ್ಷರಿಗೂ ಕೇಳಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು 10 ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯವ್ರು MP ಇದ್ದರೆ MP ಕೇಳಿದ್ದಾರೆ. ಸೋತ ಅಭ್ಯರ್ಥಿಗಳಿದ್ರೆ ಸೋತ ಅಭ್ಯರ್ಥಿಗಳು ಕೇಳಿ ಈ ರೀತಿಯಾಗಿ ಎಲ್ಲ ಸಂಗ್ರಹಣೆ ಮಾಡಿ ಸಾಮಾಜಿಕ ನ್ಯಾಯದ ಜೊತೆಯಲ್ಲಿ ಮೆಂಬರ್ಗಳು ಮಾಡ್ತಕ್ಕಂಥ ಈಗಾಗಲೇ 700ರಿಂದ 800 ಮೆಂಬರ್ ಆಗ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸು ಅದನ್ನು ರೆಡಿಯಾದ ಲಿಸ್ಟು ಏನೇ ಮೂಮೆಂಟ್ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಸೇರಿ ಅದನ್ನು ಅನೌನ್ಸ್ ಮಾಡ್ಬೋದು.